ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಾಸ್ತು ಟಿಪ್ಸನ್ನು ಕೊಡಬೇಕು ಅಂತಲೇ ಇಚ್ಛೆ. ಯಾವುದು ವಾಸ್ತು ಟಿಪ್ಸ್ ಇದರಲ್ಲಿ ಅಂತಂದಾಗ ಎಲ್ಲರೂ ಕೇಳಿರ್ತೀವಲ್ಲ, ಶಂಖ ಕೇಳಿದ್ವಲ್ಲ, ಬಲಮುರಿ ಶಂಖ ಎಡಮುರಿ ಶಂಖ ಅಂತಂದ್ಬಿಟ್ಟು. ಈ ಶಂಖವನ್ನು ಮನೆಯಲ್ಲಿ ವಿಶೇಷವಾಗಿ ಪೂಜಾ ಮನೆ ಇಲ್ಲ ಅಂತ ಹೇಳಿದ್ರೆ ಹಾಲಲ್ಲಿ ಈ ಶಂಖವನ್ನು ಇಡೋದ್ರಿಂದ ಮನೆಗೆ ಅದರದೇ ಆದಂಥ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಹೆಂಗೆ ಬರುತ್ತೆ? ಸ್ವಲ್ಪ ದೊಡ್ಡದಾಗಿ ಒಂದು ಈ ಕೈಯಷ್ಟು ದೊಡ್ಡದಾಗಿರುವಂಥ ಒಂದು ಶಂಖವನ್ನು ತೆಗೆದುಕೊಂಡು ನೀವು ಸುಮ್ಮನೆ ಗಾಳಿ ಬರೋ ಕಡೆ ಹಿಂಗೆ ಇಟ್ಕೊಂಡು ನೋಡಿ, ಕಿವಿಲಿ ಇಟ್ಕೊಂಡು ನೋಡಿ, ನಿಮ್ಗೆ ಓಂಕಾರ ಕೇಳಿಸುತ್ತೆ. ಅದ್ರಲ್ಲಿ ಬರುತ್ತಲ್ಲ ವೈಬ್ರೇಷನ್, ಏನು ಬರುತ್ತಲ್ಲ ವೈಬ್ರೇಷನ್, ಆ ಸೌಂಡ್ ಜೊತೆ ಬರುವಂಥ ವೈಬ್ರೇಷನ್ ಏನಿರುತ್ತಲ್ಲ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ. ಈ ರೀತಿ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಆ ಶಂಖದಿಂದ ಬರುವಂಥ ಆ ಒಂದು ನಾದ ಮತ್ತು ಆ ಒಂದು ವೈಬ್ರೇಷನ್ ಅಂತಂದಾಗ ಅದನ್ನು ಮನೆಯಲ್ಲಿ ವಿಶೇಷವಾಗಿ ಪೂಜಾ ಮನೆ ಅಥವಾ ಹಾಲಲ್ಲಿ ಒಂದು ಪ್ರಶಸ್ತವಾದಂಥ ಸ್ಥಳದಲ್ಲಿ ಈ ಶಂಖವನ್ನು ಇಡೋದ್ರಿಂದ ಅದರ ಮೂಲಕ ಹರಿಯುವಂತಹ ಆ ಗಾಳಿ ಏನಿರುತ್ತಲ್ಲ ಆ ಗಾಳಿ ಏನು ಮಾಡುತ್ತೆ? ಓಂಕಾರ ಶಬ್ದವನ್ನು, ನಿನಾದವನ್ನು ಸೃಷ್ಟಿ ಮಾಡುತ್ತೆ. ಆ ಸೃಷ್ಟಿ ಮಾಡೋದಂಥ ಆ ಶಬ್ದದಿಂದ ಏನಾಗುತ್ತೆ, ನಮಗೆ ವಿಶೇಷವಾದಂಥ ಒಂದು ಕಂಪನ ಬರುತ್ತೆ. ವೈಬ್ರೇಷನ್ ಅಂದರೆ ಕಂಪನ, ದೇಹದಲ್ಲಿ ಒಂದು ಕಂಪನ ಆಗುತ್ತೆ, ಮನಸ್ಸಲ್ಲಿ ಒಂದು ಕಂಪನ ಆಗುತ್ತೆ, ತಲೆಯಲ್ಲಿ ಒಂದು ಕಂಪನ ಆಗುತ್ತೆ. ಆದಾಗ ಏನಾಗುತ್ತೆ, ಮೆದುಳು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಶಂಖವನ್ನು ಇಟ್ಕೊಳ್ಳುವಂಥದ್ದು ತುಂಬ ಪ್ರಶಸ್ತವಾದದ್ದು. ಹೇಗೇನದು ಬಲಮುರಿನ ಎಡಮುರಿನ ಏನೂ ಕೇಳಕ್ಕೆ ಹೋಗ್ಬಿಡಿ, ಯಾವ ಮುರಿ ಆದರೂ ಪರವಾಗಿಲ್ಲ, ಶಂಖನೇ ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಅದರಲ್ಲಿ ಬರುವಂಥ ಆ ಓಂಕಾರದ ನಿನಾದ ಮನೆಗೆ ಒಂದು ಪಾಸಿಟಿವ್, ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿ ಚೈತನ್ಯವನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಓಕೆ, ಇಷ್ಟ ಆಯಿತು ಅನಿಸುತ್ತೆ ಈ ಒಂದು ವಾಸ್ತು ಟಿಪ್ಸು. ಯಾರೆಲ್ಲ ಮೊಟ್ಟಮೊದಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಬಟನನ್ನು ಒತ್ತಿ, ಶೇರ್ ಮಾಡಿ, ನಿಮಗೆ ಇರುವಂಥ ಡೌಟ್ಸ್ಗಳನ್ನು ಕೇಳ್ತಾ ಹೋಗಿ. ಎಲ್ಲವನ್ನು ಕೂಡ ನಾನು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಲ್ವಾ? ರೈಟ್. ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಒಬ್ಬರುಗಳೇ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತನಾದಾದರೆ ಮನೆಯ ಯಾವ ಭಾಗದಲ್ಲಿ ನಾನು ಮಲಗಬಹುದು ಅಂತ ಕೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನಿಗೆ ಏನು ಬೇಕಾಗಿದೆ, ಕೊನೆಗೆ ಎಲ್ಲ ದುಡ್ಕೊಂಡು ಬಂದು ಪಡ್ಕೊಂಡ್ಬಂದು ಎಲ್ಲ ಆ ಪಾಡು ಈ ಪಾಡು ನಾಯಿ ಪಾಡು ಎಲ್ಲ ಪಟ್ಕೊಂಡು ಮನೆಗೆ ಬಂದಾದ್ಮೇಲಿಂದ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡ ಅಂತ ಮನುಷ್ಯ ಬೆಳಗ್ಗೆ ಏಳೋಷ್ಟೊಳಗಾಗಿ ಚೇತೋಹಾರಿ ಆಗಿರ್ತಾನೆ. ಶಕ್ತಿ ಸಾಮರ್ಥ್ಯಗಳು ಬರ್ತದೆ, ವಿವೇಕ ವೈರಾಗ್ಯಗಳು ಬರುತ್ತೆ, ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋಂಥ ಛಲ ಬರುತ್ತೆ ಅಲ್ವಾ? ಸೊ ಹೀಗೆ ಬರಬೇಕು ಅಂತ ಅನ್ನೋದಾದಾಗ ಮನೆಯಲ್ಲಿ ನೀವು ಮಲಗಬೇಕಾದಂಥ ಸ್ಥಳ ಯಾವುದು ಅಂತಂದರೆ ಪಕ್ಕಾ ಸೌತ್, 100% ಸೌತ್ ಎಲ್ಲಿದೆಯೋ ನೋಡಿಕೊಂಡು, ಹೆಂಗೆ ಅಂತಂದರೆ ಈ ದಕ್ಷಿಣ ಭಾಗದಲ್ಲಿ ತಲೆಯನ್ನು ಇಟ್ಟು ಮಲಗುವುದರಿಂದ ನಿಮಗೆ ಬುದ್ಧಿ ಸ್ಥಿಮಿತಕ್ಕೆ ಬರುತ್ತೆ, ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ತೀರಾ, ಮನಸ್ಸು ಸಮಾಧಾನ ಆಗುತ್ತೆ, ಚೇತೋಹಾರಿ ಆಗುತ್ತೆ. ಇದಿಷ್ಟನ್ನು ಕೂಡ ಮನೆಯ ದಕ್ಷಿಣ ಭಾಗದಲ್ಲಿ ಇಟ್ಕೊಂಡು ನೋಡ್ಬೇಕು. ಹೇಗೆ ಅಂತಂತಂದರೆ ಇದು ಇಲ್ಲಿಂದ ಇದು ತಗೊಂಡಾಗ ಇದು 0 ಡಿಗ್ರಿ ಆಗಿದ್ದಾಗ ಇದು 180 ಡಿಗ್ರಿಲಿ ಇರಬೇಕು. ಅರ್ಧದಲ್ಲ ಪಕ್ಕ ದಕ್ಷಿಣ ಭಾಗದಲ್ಲಿ ನೀವು ತಲೆ ಇಟ್ಕೊಂಡು ಮಲಗಿ ನೋಡಿ, ನೀವೇ ಹೇಳ್ತೀರ ಎಸ್ ಗುರುಗಳೇ ನೀವು ಒಳ್ಳೆ ಟಿಪ್ಸನ್ನು ಕೊಟ್ಟರೆ ಮಲಗೋದ್ರಿಂದ ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ಬುದ್ಧಿ ಸ್ಥಿಮಿತಕ್ಕೆ ಬರುತ್ತೆ, ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳು ನಿಮಗೆ ಬರುತ್ತೆ. ಯಾಕೆ ಗೊತ್ತಾ? ನಾನು ದಕ್ಷಿಣದಲ್ಲೇ ಮಲಗೋದು, ಪಕ್ಕ ಮನೆಯ ವಾಸ್ತು ನೋಡ್ಕೊಂಡು ಏನು ಮಾಡಿದ್ದೀನಿ, ನಾನು ಪಕ್ಕ 100% ದಕ್ಷಿಣದಲ್ಲಿ ಮಲ್ಕೊಳ್ತಾ ಇದ್ದೀನಿ. ಅದು ನನಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ, ವಿವೇಕ ವೈರಾಗ್ಯವನ್ನು ಕೊಡೋದು. ಜೀವನದಲ್ಲಿ ಇಂಥ ಸಾಧನೆ ಮಾಡ್ಬೇಕಾದ್ರೆ ಸಾಧನೆ ಮಾಡ್ತೀವಿ. ಅದೆಲ್ಲನೂ ಕೊಡುವಂಥದ್ದು ದಕ್ಷಿಣ. ಯಾಕೆ? ಮನಸ್ಸು ಸ್ಥಿಮಿತದಲ್ಲಿರಬೇಕು. ಸ್ಥಿಮಿತವಾದಂಥ ಮನಸ್ಸು, ಅದಕ್ಕೆ ಹೇಳ್ತಾ ಇರ್ತೀನಿ, ಈ ಕೂಲ್ ಕಾಮ್ ಕಂಪೋಸ್ಡ್ ಮೈಂಡ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅಂತಂದ್ಬಿಟ್ಟು. ಪ್ರಪಂಚದಲ್ಲಿ ಸೃಜನಾತ್ಮಕವಾದಂಥ ಒಂದು ತಲೆ ಬೇಕು ನಿಮಗೆ ಅಂತಂದರೆ ಮನಸ್ಸು ಮತ್ತು ಮೆದುಳು ಹೆಂಗಿರ್ಬೇಕಂತಂದರೆ ಪ್ರಶಾಂತತೆಯಿಂದ ಇರಬೇಕಾಗುತ್ತೆ ಅಲ್ವಾ? ಸೊ ಇದನ್ನು ಮಾಡ್ಕೊಳ್ಳಿ. ಮತ್ತೊಬ್ಬರು ಪ್ರಶ್ನೆ ಏನಂತ ಕೇಳ್ತಾ ಇದ್ದಾರೆ ಅಂತಂದರೆ, ನಾರ್ತ್ ಈಸ್ಟ್ ಕಟ್ ಆಗಿದೆ, ಏನು ಮಾಡೋಣ ಅಂತಂತಾರೆ. ನಾರ್ತ್ ಈಸ್ಟ್ ಅಂದರೆ ಇದೆ, ಹಿಂಗೆ ಕಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ನಾರ್ತ್ ಈಸ್ಟ್ ಕಟ್ ಆಗಿದೆ ಅಂದರೆ ಮನೆ ಒಳಗೆ ಕಟ್ ಆಗಿದೆಯೋ ಸೈಟ್ ಒಳಗೆ ಕಟ್ ಆಗಿದೆಯೋ ಅದನ್ನು ತಿಳ್ಕೊಬೇಕು. ಮನೆ ಒಳಗಡೆಗೆ ಕಟ್ಟಾಗಿದ್ದರೆ ಒಂದು ಪಕ್ಷ ಓಕೆ ಅಂತ ಹೇಳ್ತೀನಿ. ಸೈಟಲ್ಲಿ ಕಟ್ಟಾಗಿದೆ ಅಂತಂದರೆ ಸ್ವಲ್ಪ ತೊಂದರೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಮಗೆ ನಾರ್ತ್ ಈಸ್ಟ್ ಅನ್ನೋದೇನಿದೆಯಲ್ಲ ಇದು ಬಂದ್ಬಿಟ್ಟು ನನಗೆ ಸಾತ್ವಿಕ ಎನರ್ಜಿಯನ್ನು ಕೊಡುವಂಥದ್ದು, ಕ್ರಿಯೇಟಿವಿಟಿಯನ್ನು ಕೊಡುವಂಥದ್ದು, ನಾಲೆಡ್ಜನ್ನು ಕೊಡುವಂಥದ್ದು,
ಪೀಸ್ ಆಫ್ ಮೈಂಡನ್ನು ಕೊಡುವಂಥದ್ದು ಈ ನಾರ್ತ್ ಈಸ್ಟು. ಯಾಕೆಂದರೆ ಪೀಸ್ಫುಲ್ ಮೈಂಡ್ ಕ್ಯಾನ್ ಬಿ ಪವರ್ಫುಲ್ ಮೈಂಡ್, ಓನ್ಲಿ ಪೀಸ್ಫುಲ್ ಮೈಂಡ್ ಕ್ಯಾನ್ ಬಿಕಮ್ ಪವರ್ಫುಲ್ ಮೈಂಡ್ ಅಂತ ತಗೊಳ್ಳಿ. ಓಕೆ, ಸೊ ಆ ಥರ ಈ ನಾರ್ತ್ ಈಸ್ಟಲ್ಲಿ ಇರುವಂಥದ್ದು. ಈಗ ಯಾರೋ ಕೇಳಿದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯ ನಾರ್ತ್ ಈಸ್ಟೇ ಕಟ್ಟಾಗಿದೆ ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ಬೋದು, ಆ ನಾರ್ತ್ ಈಸ್ಟ್ ಎನರ್ಜಿನ ಜಾಸ್ತಿ ಮಾಡೋದಕ್ಕೆ ಅಂತಂದಾಗ ವಿಶೇಷವಾಗಿ ಇಲ್ಲೇನು ಕಟ್ಟಾಗಿದೆಯಲ್ಲ ಈ ಭಾಗದಲ್ಲಿ ನೀವು ಬ್ಲೂ ಕಲರ್ ಪೇಂಟನ್ನು ಮಾಡೋದರಿಂದ ಜಲತತ್ವವನ್ನು ಜಾಸ್ತಿ ಮಾಡ್ತೀರಾ. ಇಟ್ಸ್ ಎ ಗ್ರೇಟ್ ಸೈನ್ಸ್. ಸೊ ನಾರ್ತ್ ಈಸ್ಟಲ್ಲಿ ಜಲತತ್ವ ಇರುತ್ತೆ, ಹಾಗಾಗಿ ಈ ಭಾಗದಲ್ಲಿ ಮನೆಯ ಒಳಗಡೆಗೆ ನೀವೇನು ಮಾಡ್ಬೋದು, ಬ್ಲೂ ಕಲರ್ ಪೇಂಟನ್ನ ಮಾಡೋದ್ರಿಂದ ಈಗ ಒಂದೊಂದ್ಸಲ ಹೋಗ್ತೀವಲ್ಲ ಮಕ್ಕಳಿಗೆ ನಾವು ಹಿರಿಯರಿಗೆ ಅವ್ರಿಗೆ ಇವರಿಗೆ ಹೋದಾಗ ಕಾಯಿಲೆ ಇದ್ದಾಗ ಏನು ಮಾಡ್ತಾರೆ, ಡಾಕ್ಟ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟು ಏನು ಮಾಡ್ತಾರೆ, ನಿನಗೆ ಈ ವಿಟಮಿನ್ ಡೆಫಿಷಿಯನ್ಸಿ ಇದೆ, ಈ ಮಿನರಲ್ಸ್ ಡೆಫಿಷಿಯನ್ಸಿ ಇದೆ, ಈ ಪ್ರೋಟೀನ್ ಕಡಿಮೆ ಇದೆ, ಹಾಗಾಗಿ ನೀನು ಸಪ್ಲಿಮೆಂಟನ್ನು ತಗೋ ಅಂತ ಹೇಳ್ತಾರೆ. ಸಪ್ಲಿಮೆಂಟನ್ನು ತೊಗೊಂಡಾಗ ಏನಾಗುತ್ತೆ ಅಂದರೆ ಆರೋಗ್ಯ ಮತ್ತೆ ಚೇತರಿಸ್ಕೊಳ್ತಲ್ಲ, ಅದೇ ರೀತಿ ಇದು ಒಂದು ಸಪ್ಲಿಮೆಂಟ್ ಅಂತ ಇಟ್ಕೊಳ್ಳಿ. ಸೊ ಬ್ಲೂ ಕಲರ್ ಪೇಂಟನ್ನು ಮಾಡೋದ್ರಿಂದ ಇಲ್ಲಿ ಜಲತತ್ವ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆ ನಾರ್ತ್ ಈಸ್ಟ್ ಕಟ್ಟಾಗಿ ಅದರಿಂದ ಬರ್ತಾ ಇರತಕ್ಕಂಥ ಪ್ರಯೋಜನ ಏನು ಕಡಿಮೆ ಆಗಿದೆಯಲ್ಲ ಅದನ್ನು ಇದು ಎನ್ಹಾನ್ಸ್ ಮಾಡುತ್ತೆ. ಅರ್ಥಾಯ್ತಲ್ಲ? ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ. ಎಲ್ರಿಗೂ ಕೂಡ ಅಷ್ಟೇಶ್ವರನಲ್ಲ ಆ ತಾಯಿ ಅನ್ನಪೂರ್ಣೇಶ್ವರಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.